ಮಾಟ ಮಂತ್ರ ಎಂಬುದು ಒಂದು ಬಲವಾದ ಶಕ್ತಿ. ಅದನ್ನ ತಡೋದು ಅಷ್ಟು ಈಸಿ ಮಾತ್ರ. ಇದರಿಂದ ಕೆಲವರು ತುಂಬಾ ನೋವು ಅನುಭವಿಸಿದವರು ಇದ್ರು. ನನ್ನ ಪ್ರಕಾರ ಇದು ಈಗಲೂ ಸಹ ಕೆಲವೊಂದು ಜಾಗದಲ್ಲಿ ನಡೀತಾನೆ ಇತ್ತು. ದ್ವೇಷ ಸಿಟ್ಟಿಗೋಸ್ಕರ ಜನ ಇದನ್ನ ತುಂಬಾ ಯೂಸ್ ಮಾಡ್ಕೊಂತ ಇದ್ರು. ಸೊ ಅದರಿಂದ ಕೆಲವ್ರ ಲೈಫ್ ಹಾಳಾದ್ದು ಸಹ ಇತ್ತು. ಮಾಟ ಮಂತ್ರ ನಿಮ್ಮ ಮಾತಲ್ಲಿ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂಡ್ ಇದು ನಿಜವಾಗ್ಲೂ ವರ್ಕ್ ಆಗ್ತಾ? ನಂಗೆ ನಿಮ್ದು ಹಾನೆಸ್ಟ್ ಆನ್ಸರ್ ಬೇಕು. ಇದೇ ಟಾಪಿಕ್ ಮೇಲೆ ಒಂದು ಸಣ್ಣ ಕಾನ್ಸೆಪ್ಟ್ ಮಾಡಿದ್ರೆ ಆ ದುಷ್ಟ ಶಕ್ತಿನ ಇದರಿಂದ ದೂರ ಮಾಡು ಕತ್ತಕಾಂಬ. ಅಂಡ್ ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಸಹ ಫುಲ್ ಕಾಣಿ. ಬನ್ನಿ 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 ಸರ್ ಅದು 50,000 ಅಮೌಂಟ್ ಹೇಳಿದ್ದಲ್ಲ ಎಂತ ಆಯ್ತು? ಓ ಅದಾ, ಬನ್ನಿ 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 ಕೂತ್ಕೊಳ್ಳಿ. ಅದಕ್ಕೆಲ್ಲ ತುಂಬಾ ಪ್ರೊಸೀಜರ್ ಎಲ್ಲ ಇದೆ. ಓಕೆ ಅಲ್ಲ, ಅಡ್ಡಿಲ್ಲ, ತೊಂದ್ರೆ ಇಲ್ಲ ಸರ್. ವಿಟ್ನೆಸ್ ಅಂದ್ರೆ ಜಾಮೀನ್ದಾರ್ ಬೇಕಂತ ಅಥವಾ ಬ್ಯಾಂಕ್ ಚೆಕ್ ಬುಕ್ ಪಾಸ್ಬುಕ್ ಆ ತರ ಎಂತಾರು? ಅದೆಲ್ಲ ಓಲ್ಡ್ ಆಯ್ತು. ನಮ್ದು ಏನಿದ್ರು ಬೇರೆ ತರ. ಇದಕ್ಕೆಲ್ಲ ನೀವು ರೆಡಿ ಇದ್ದೀರಾ? ಅನ್ನೋದಿದ್ರೆ ಮಾತ್ರ ನಾನು ಅಮೌಂಟ್ ಕೊಡ್ತೇನೆ. ಹಾ ಅಡ್ಡಿಲ್ಲ, ತೊಂದ್ರೆ ಇಲ್ಲ. ಹಾ ನಾವ್ ರೆಡಿ. ಸರಿ, ಹಾಗಿದ್ರೆ ಓಕೆ. ಇದು ನನಗೆ ಯಾವ ರಿಟರ್ನ್ ಕೊಡ್ತೀರಾ? ಸರ್ ಒಂದು ತಿಂಗಳು ಕೊಟ್ಟಿರ್ತೀನಿ. ಈಗ ಪ್ರೊಸೀಜರ್ ಬಗ್ಗೆ ಮಾತಾಡ್ಬೋದಲ್ಲ? 100% ತೊಂದರೆ ಇಲ್ಲ. ಶೋರ್ ಸರ್, ನೋ ಪ್ರಾಬ್ಲಮ್. ಓಕೆ ಸರಿ. ಈಗ ಅದರಲ್ಲಿ ಯಾರು ನಂಬಕ್ಕಾಗಲ್ಲ. ಸರಿ ಅಲ್ವಾ? ಹಾ ನಿಜ, ನಂಬಕ್ಕಾಗಲ್ಲ. ಸ್ವಲ್ಪ ಹತ್ತಿರ ಬರ್ತೀರಾ? ಹಾ ಸರ್. ನಿಮ್ಮ ಬೆರಳು ಟೆಸ್ಟ್ ಕೊಡಿ. ಏನ್ ಮಾಡ್ತಾ ಇದ್ದೀರಾ ಸರ್? ಯಾವ ರೀತಿ ಪ್ರೊಸೀಜರ್? ತಡಿ, ಅವಸರ ಮಾಡಬೇಡಿ. ಈಗ ನೀವು 1 ತಿಂಗಳಲ್ಲಿ ಅಮೌಂಟ್ ರಿಟರ್ನ್ ಕೊಡ್ತೀರಾ ಅಂತ ಹೇಳಿದೀನಿ. ಅಕಸ್ಮಾತ್ ಏನಾದ್ರು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈಗ ನಿಮ್ಮಲ್ಲಿ ನಾನು ಉಗುರು ಮತ್ತು ನಿಮ್ಮ ಕೂದಲನ್ನು ತೆಗೆದಿದ್ದೇನೆ. ಅದರ ಮುಖಾಂತರ ಮಾಟ ಮಂತ್ರ ಮಾಡಿ ನಿಮಗೆ ಸಮಸ್ಯೆ ಬರುವಾಗ ನಾನು ಮಾಡ್ತೇನೆ. ತಿಳಿತಲ್ಲ? ಎಸ್, ಆತ ಹೇಳದ್ ಮಾತಿಗೆ ನಾನು ಹೆದರಿಕಣ್ಗಾತ. ಇದು ನಿಜವಾಗ್ಲೂ ವರ್ಕ್ ಆತಂತ್ರ್ಯ. ಜಸ್ಟ್ ಒಂದು ಕೂದಲು ಮತ್ತು ಉಗುರನ್ನ ಇಟ್ಕೊಂಡು ಮನುಷ್ಯನೇ ಆಟ ಆಡ್ಸ್ಲಾಗ ಲಿಟರಲಿ ಅನ್ಬಿಲೀವಬಲ್. ನಂಬೋಕೆ ಸಾಧ್ಯ ಇಲ್ಲ. ಕಮೆಂಟ್ ಸೆಕ್ಷನ್ ಓಪನ್ ಇತ್ತ, ನಿಮ್ಮ ಅಭಿಪ್ರಾಯ ತಿಳಿಸಿ.